ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಳೆಗಾಲದ ಮಲೆನಾಡಿನ ಹಪ್ಪಳವನ್ನು ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ 2 kg ಅಕ್ಕಿಯನ್ನು ತೆಗೆದುಕೊಳ್ಳಿ. ರೇಷನ್ ಅಕ್ಕಿ ಅಂತೀವಲ್ಲ ಆ ಅಕ್ಕಿ ಆದರೆ ಸರಿಯಾಗುತ್ತೆ. ಓಕೆ, ಸಣ್ಣ ಅಕ್ಕಿ ತೊಗೋಬೇಡಿ, ಚೆನ್ನಾಗಾಗೋದಿಲ್ಲ. 2 kg ಅಳತೆಗೆ ಹೊಯ್ಯಪ್ಪಳಕ್ಕೆ ಬೇಕಾಗಿರುವ ಮಸಾಲೆ ನೋಡೋಣ. ನೋಡಿ, 1 kgಗೆ 1 ಹಿಡಿಯಂಗೆ ಕೊತ್ತಂಬರಿ ಕಾಳು ತೊಗೊಳ್ಳಿ, 2 ಹಿಡಿ ತೊಗೊಳ್ಳಿ. 1 kgಗೆ ಅರ್ಧ ಹಿಡಿ ಜೀರಿಗೆ ತೊಗೊಳ್ಳಿ. ಅಲ್ಲಿಗೆ 2 kgಗೆ 1 ಹಿಡಿ ಜೀರಿಗೆ ಆಯಿತು. 2 ಹಿಡಿ ಕಲ್ಲುಪ್ಪು ತೊಗೊಳ್ಳಿ, 2 ನೀರುಳ್ಳಿ ತೊಗೊಳ್ಳಿ, 2 ಹಿಡಿ ಬೆಳ್ಳುಳ್ಳಿ ತೊಗೊಳ್ಳಿ, 2 ಇಂಚಷ್ಟು ಶುಂಠಿ. ನೆಕ್ಸ್ಟು 2 ಹಿಡಿ ಒಣಮೆಣಸಿನಕಾಯಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಒಣಮೆಣಸಿನ್ಕಾಯಿನ ತೊಗೊಳ್ಳಿ, ಆಯಿತಾ. ಈಗ ಎಲ್ಲದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನಾವೆಲ್ಲ ಏನು ತೆಗೆದಿಟ್ಕೊಂಡಿದ್ದೀವಲ್ಲ ಮಸಾಲೆ ಸಾಮಾನು, ಅದೆಲ್ಲದನ್ನು ಕೂಡ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ, ಆಯಿತಾ. ಸಣ್ಣಕ್ಕೆ ಮಾಡ್ಕೊಳ್ಳಿ, ಫಸ್ಟ್ ಹಾಗೆ ಮಾಡ್ಕೊಳ್ಳಿ, ನಂತರ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಆಯಿತಾ. ಈಗೆಲ್ಲ ಹಾಕಾಗಿದೆ ನೋಡಿ, ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸಿ ಮಾಡಬೇಕಾದ್ರೆ ನೀವೇನು ಮಾಡ್ಕೊಳ್ಳಿ, ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ, ಆಯಿತಾ. ನೋಡಿ, ಚೆನ್ನಾಗಿ ಗ್ರೈಂಡ್ ಆಗ್ತಾ ಇದೆ. ಎಂಥ ಕಲರ್ ಬಂದಿದೆ ನೋಡಿ, ಎಷ್ಟು ಅದ್ಭುತವಾದ ಕಲರ್ ಬಂದಿದೆ. ಈ ಥರ ನೀವೇನು ಮಾಡ್ಕೊಳ್ಬೇಕಾಗುತ್ತೆ, ಮಿಕ್ಸಿ ಜಾರ್ನೆಲ್ಲ ಮಾಡ್ಕೊಳ್ಳಿ. 2 kgಗೆಲ್ಲ ನೀವು ಗ್ರೈಂಡರಿಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಮಿಕ್ಸಿಲೇ ನಿಮಗೆ ನಯಸ್ಸಾಗುತ್ತೆ, ಆಯಿತಾ. ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಅದಕ್ಕೆ ಏನು 2 kg ನೆನೆ ಇಟ್ಕೊಂಡಿದ್ವಲ್ಲ, ಈಗ ಸೋಮವಾರ ನೆನೆ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಅದನ್ನು ಗುರುವಾರ ರುಬ್ಬಿ, ಆಯಿತಾ. ಗುರುವಾರ ಮಧ್ಯಾಹ್ನದ ಮೇಲೆ ರುಬ್ಬಿ. ಈಗ ಸ್ವಲ್ಪನೇ ಅದೇ ಖಾರಕ್ಕೆ ಅಕ್ಕಿನ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ಹಾಗೆ ಮಿಕ್ಕಿದ ಅಕ್ಕಿನೂ ಕೂಡ ಅದೇ ಜಾರಿಗೆ ಹಾಕ್ಕೊಂಡು ನೀವೇನು ಮಾಡಬೇಕಾಗತ್ತೆ, ರುಬ್ಕೊಳ್ಳಿ, ಆಯಿತಾ. ಇಷ್ಟು ಹದವಾಗಿ ನೀವೇನು ಮಾಡಬೇಕಾಗತ್ತೆ, ರುಬ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕಲೇಬೇಡಿ, ಆಯಿತಾ. ನೋಡಿ, ಈ ಹದ ಬರಬೇಕಾಯ್ತಾ. ನೋಡಿ, ಎಲ್ಲ ಹಿಟ್ಟನ್ನು ನಾವು ಇದೇ ಒಂದು ಪ್ರಮಾಣದಲ್ಲಿ, ಇದೇ ಒಂದು ಹದದಲ್ಲಿ ರುಬ್ಕೊಂಡಾಗ ಮಾತ್ರ ನಿಮಗೆ ಹೊಯ್ಯಪ್ಪಳ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೊಂದು ಸಲ ನೆನ್ಪಿಟ್ಕೊಳ್ಳಿ, ಸೋಮವಾರ ನೆನೆ ಹಾಕಿದರೆ ನೀವು ಗುರುವಾರ ರುಬ್ಕೊಳ್ಳಿ. ಆವಾಗ ಮಾತ್ರ ಅದು ಡೈಲಿ ತೊಳೆದು ನೀವೇನು ಮಾಡಬೇಕಾಗತ್ತೆ, ಅದನ್ನು ಪುನಃ ಒಳ್ಳೆ ನೀರು ಹಾಕಿ, ಹೊಸ ನೀರು ಹಾಕಿ ಇಡಬೇಕಾಗತ್ತೆ. ನೋಡಿ, ಎಲ್ಲದನ್ನು ನಾವು ಈಗ ರುಬ್ಕೊಂಡಾಯ್ತು, ಆಯಿತಾ. ಇದೆಲ್ಲದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ಚೆನ್ನಾಗೇ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ನೀವೇನು ಮಾಡಬೇಕಾಗತ್ತೆ, ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಎಲ್ಲ ಹಿಟ್ಟನ್ನು ಕೂಡ ನೀವು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ನೀವೇನು ಮಾಡಬೇಕಾಗತ್ತೆ, ಇದನ್ನು ಸಂಜೆ ರುಬ್ತೀವಲ್ಲ ಹಾಗೆ ತಟ್ಟೆ ಮುಚ್ಚಿ ನೀವು ಹಾಗೆ ಇಟ್ಬಿಡಿ. ನೋಡಿ, ತಿರ್ಗಾ ಬೆಳಗ್ಗೆ ನಾವು ಈ ಹಿಟ್ಟನ್ನು ಮತ್ತೆ ಪುನಃ ನೀವೇನು ಮಾಡಬೇಕಾಗತ್ತೆ, ಚೆನ್ನಾಗಿ ಕಲಿಸ್ಕೊಳ್ಳಿ, ಆಯಿತಾ. ಜಾಸ್ತಿ ನೀರು ಮುಟ್ಟಿಸ್ಲೇಬೇಡಿ. ಅದೇ ನೀರು ಮೇಲೆ ಬಂದಿರುತ್ತೆ, ಅದೇ ನೀರಲ್ಲಿ ನೀವು ಮತ್ತೆ ಪುನಃ ಎಲ್ಲದನ್ನು ಹೊಂದಿಸ್ಕೊಳ್ಳಿ. ಈಗ ನೋಡಿ, ಹೊಯ್ಯಪ್ಪಳ ಅಂದರೆ ಬರೀ ಹಸಿ ಹಪ್ಪಳಕ್ಕೆ ಖಾಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವನ್ನ ಸ್ವಲ್ಪ ಸೈಡಿಗೆಲ್ಲ ಹೆಚ್ಚಿಟ್ಕೊಳ್ಳಿ. ಏನು ನಾವು ಹೊಯ್ಯಪ್ಪಳದ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಎಷ್ಟು ಹಸಿ ಹಪ್ಪಳ ತಿಂತೀರೋ ಅಷ್ಟಕ್ಕೆ ಮಾತ್ರ ಬೆರೆಸ್ಕೊಳ್ಳಿ. ಅಷ್ಟಕ್ಕೂ ನೀರುಳ್ಳಿ, ಕರಿಬೇವು, ಕೊತ್ತಂಬರಿ ಮಿಕ್ಸ್ ಮಾಡ್ಕೊಳ್ಬೇಡಿ. ಏಕೆಂದರೆ ಅವನ್ನೆಲ್ಲ ನಾವು ಒಣ ಹಾಕ್ಲಿಕ್ಕೆ ಆಗಲ್ಲ, ಕೆಟ್ಟೋಗ್ಬಿಡ್ತವೆ, ಆಯಿತಾ. ಎಷ್ಟು ತಿಂತೀವಲ್ಲ ಅಷ್ಟಕ್ಕೆ ಮಾತ್ರ ನಾವು ಬೆರೆಸ್ಕೊಳ್ಬೇಕಾಗತ್ತೆ. ನೋಡಿ, ಹೊಯ್ಯಪ್ಪಳಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನು ನಾವು ತಯಾರು ಮಾಡಿಟ್ಕೊಳ್ಬೇಕಾಗತ್ತೆ. ತುಂಬ ತಾಳ್ಮೆ ಬೇಕು ಮಾತ್ರ. ಸುಮ್ಮನೆ ಅರ್ಜೆಂಟಿಗೆ ಮಾಡಿದರೆ ಆಗೋದಿಲ್ಲ ಹೊಯ್ಯಪ್ಪಳ. ನೋಡಿ, ಎಲ್ಲ ಹದವಾಗಿ ಕಲಿಸ್ಕೊಂಡಿದ್ದೀವಿ. ನೀರು ಪ್ಲೇಟ್ಗಳನ್ನು ತೊಳ್ಕೊಳ್ಲಿಕ್ಕೆ, ಆಮೇಲೆ ಕುದಿಸ್ಕೊಳ್ಲಿಕ್ಕೆ ಬೇರೆ ನೀರು ಇಟ್ಕೊಂಡಿದ್ದೀವಿ. ಪ್ಲೇಟ್ಗಳನ್ನೆಲ್ಲ ಸಿದ್ಧ ಮಾಡಿಟ್ಕೊಂಡಿದ್ದೀವಿ. ಆ ಪಾತ್ರೆ ಕುದಿಸ್ತೀವಲ್ಲ, ಆ ಪಾತ್ರೆಗೆ ಸರಿಯಾದಂಥ ಪ್ರಮಾಣದಲ್ಲಿರ್ತಕ್ಕಂಥ ಪ್ಲೇಟ್ಗಳನ್ನೇ ನೀವು ಆಯ್ದುಕೊಳ್ಬೇಕಾಗತ್ತೆ. ನೋಡಿ, ಎಲ್ಲದನ್ನು ಕೂಡ ನಾವು ಎಲ್ಲನೂ ಕೂಡ ಹೊಯ್ಯಪ್ಪಳಕ್ಕೆ ಸಿದ್ಧ ಮಾಡಿಟ್ಕೊಳ್ಬೇಕು. ಈಗ ನೋಡಿ, ನೀರಿದೆಯಲ್ಲ, ಹೊಯ್ಯಪ್ಪಳನ ಬೇಯಿಸೋವಂಥ ನೀರಿದೆ, ಆಯಿತಾ. ಒಂದು ಒಳ್ಳೆ ಪಾತ್ರೆನ ಸಮ ಇರೋಂಥ ಒಂದು ಪಾತ್ರೆನ ತಗೊಳ್ಳಿ.
ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಕೊಳ್ಳಿ ಫಸ್ಟ್. ಈಗೆಲ್ಲ ಹೊಯ್ಯ ಹಪ್ಪಳ ಮಾಡೋ ಅಂಥ ತಟ್ಟೆಗಳನ್ನು ಕೂಡ ನಾವೇನು ಮಾಡ್ಕೊಳ್ಬೇಕಾಗತ್ತೆ, ಸಿದ್ಧ ಮಾಡ್ಕೊಳ್ಬೇಕಾಗತ್ತೆ. ಆಯಿತಾ? ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ತಟ್ಟೆಗಳನ್ನು ಕೂಡ ನೀವು ಒರೆಸ್ಕೊಳ್ಳಿ. ಯಾಕಂದರೆ ಹಿಡಿಯಲ್ಲಲ್ಲ, ಹೊಯ್ಯ ಹಪ್ಪಳ ಹಿಡಿಯಲ್ಲ. ಈ ಥರ ಎಲ್ಲ ನೀವು ಕ್ಲೀನಾಗಿ ಎಣ್ಣೆ ಹಾಕ್ಕೊಂಡು ಸವರ್ಕೊಂಡ್ರೆ ಯಾವ ಹಪ್ಪಳನೂ ಕೂಡ ನಿಮಗೆ ಹಿಡಿಯೋದಿಲ್ಲ ಪ್ಲೇಟಿಗೆ. ನೋಡಿ, ಇಷ್ಟು ಹದವಾಗಿರಬೇಕು ಹಿಟ್ಟು. ಸ್ವಲ್ಪ ನೀರಾದ್ರೂ ಕೂಡ ಎಲ್ಲ ತೇಲೋಗ್ತದೆ. ನೋಡಿ, ಈ ಥರ ಒಂದೊಂದೇ ಸ್ಪೂನ್ ನೀವು ಹಾಕ್ಕೊಂಡು, ತುಂಬ ತೆಳು ಮಾಡಿದರೂ ಹೇಳಲ್ಲ, ತುಂಬ ದಪ್ಪ ಮಾಡಿದರೆ ಬೇಯಲ್ಲ. ನೋಡಿ, ಇಷ್ಟಿಷ್ಟೇ ಹಿಟ್ಟು ಹಾಕ್ಕೊಂಡು ನೀವು 1-2 ಮಾಡಿದರೆ ನಿಮಗೆ ಹದ ಗೊತ್ತಾಗುತ್ತೆ ಎಷ್ಟು ಹಿಟ್ಟು ಹಾಕಬೇಕು ಅನ್ನೋದು. ನೋಡಿ, ಎಲ್ಲ ಪ್ಲೇಟಿಗೂ ಮೊದಲು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಆಯಿತಾ? ಏಕೆಂದರೆ ಒಂದು ಸಲ ನೀರು ಕುದ್ರೆ ನೀವು ಬೇಗ ಹಿಡ್ಕೊಳ್ಬೇಕಾಗತ್ತೆ ಬೇಯೋಕ್ಕೆ. ಹಾಗಾಗಿ ಸ್ವಲ್ಪ ಪ್ಲೇಟ್ ಸಂಖ್ಯೆ ಜಾಸ್ತಿ ಇದ್ದಷ್ಟು ಒಳ್ಳೆಯದೇ. ಒಂದೇ ಪ್ರಮಾಣದಲ್ಲಿ ಇಟ್ಕೊಳ್ಳಿ ಎಲ್ಲ ಪ್ಲೇಟ್ಗಳನ್ನು. ಇದಕ್ಕೆ ಬೇರೆ ಸ್ಟ್ಯಾಂಡೇ ಬರುತ್ತೆ. ಅದೆಲ್ಲ ತುಂಬ 5 kg 10 kg ಮಾಡ್ತಿರಲ್ಲ, ಆವಾಗ ಅನುಕೂಲ ಆಗುತ್ತೆ. ಇದಕ್ಕೆಲ್ಲ 1-2 ಇರಬೇಕು, ಅಥವಾ ಯಾರು ಸಿಗಲಿಲ್ಲ ಅಂದರೆ ನೀವೇ ಇದೇ ಥರ ಸ್ವಲ್ಪನೇ ಹಾಕ್ಕೊಂಡು ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ತಿನ್ನಲಿಕ್ಕೆ, ಮತ್ತು ಸ್ವಲ್ಪ ಕರೀಲಿಕ್ಕೆ, ಹಬ್ಬಕ್ಕೆಲ್ಲ ಮಾಡಲಿಕ್ಕೆ ನಿಮಗೆ ಮಾಡೋಕ್ಕೆ ನೀವು ಒಬ್ಬರೇ ಮಾಡ್ಕೊಳ್ಬೋದು. ಯಾರ ಅವಶ್ಯಕತೆಯೂ ಇರೋದಿಲ್ಲ. ಒಬ್ಬರೇ ನೀವು 2 kg ಹೊಯ್ಯ ಹಪ್ಪಳದ ತನಕ ನೀವು ಆರಾಮಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಬೇಕು. ನೋಡಿ, ನೀರು ಇಟ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಕುದೀತಿದೆ. ಕುದಿಬೇಕೀಗ. ಕುದಿಲಿಕ್ಕೂ ಮುಂಚೆ ಇಡ್ಲಿಕ್ಕೆ ಹೋಗಬೇಡಿ, ಬೇಯೋದಿಲ್ಲ. ಈಗ ನೋಡಿ, ಚೆನ್ನಾಗಿ ಎಲ್ಲ ನೀರು ಕುದೀತಿದೆ. ಪ್ಲೇಟ್ ಕೂಡ ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ. ಈಗ ಒಂದೊಂದೇ ನಾವು ಫಸ್ಟು ಸಮ ಇಡಿ. ಆಯಿತಾ? ನೋಡಿ, ಚೆನ್ನಾಗಿ ನೀರು ಕುದ್ರೆ ಬೇಗ ಕೆಲಸ ಆಗುತ್ತೆ ಹೊಯ್ಯ ಹಪ್ಪಳದ್ದು. ನೋಡಿ, ಈಗೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಸುತ್ತಲೂ. ತಕ್ಷಣಕ್ಕೆ ನೀವು ಒಂದು ಬಟ್ಟೆಯಿಂದ ಅದನ್ನು ಪುನಃ ತಿರುಗಿಸಿ ಅದೇ ಪ್ಲೇಟ್ನೇ ಅದೇ ಹಬೆಯಲ್ಲಿ ಇಡಿ. ಹುಷಾರಾಗಿ ಮಾಡಬೇಕು, ನೀರು ಚೆನ್ನಾಗಿ ಕುದ್ದಿರುತ್ತೆ. ಗಡಿಬಿಡಿ ಎಲ್ಲ ಮಾಡ್ಕೊಳ್ಬೇಡಿ, ತಾಳ್ಮೆಯಿಂದ ಮಾಡಬೇಕಾಯ್ತಾ? ನೋಡಿ, ಚೆನ್ನಾಗಿ ಕಾದಿದೆ, ಚೆನ್ನಾಗಿ ಬೇಯ್ತಿದೆ. ಆಯಿತಾ? ಬೇಗ ಆಗಲಿ ಅಂತೇಳಿ ಹಿಂಗೆ ತೆಗ್ದು ಇಡಬೇಡಿ. ಅದು ಚೆನ್ನಾಗಿ ಬೇಯಬೇಕು. ನೋಡಿ, ಸುತ್ತ ಚೆನ್ನಾಗಿ ಡ್ರೈ ಆಗಿದೆ. ಮತ್ತು ಪುನಃ ಅದನ್ನು ತಿರುವಿ ಹಾಕಬೇಕು ಪ್ಲೇಟ್ನ. ಮತ್ತೊಂದು 5-10 ಸೆಕೆಂಡ್ ಅಂತೂ ನೀವು ಕಾಯಲೇಬೇಕು. ನೋಡಿ, ನೀರುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದೇ ಥರ ಎಲ್ಲ ಕೂಡ ಏನು ಸಿದ್ಧ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಪ್ಲೇಟ್ಗಳನ್ನು ಕೂಡ ನೀವು ಒಂದೊಂದೇ ಬೇಯಿಸ್ಕೊಳ್ಳಿ. ಸ್ವಲ್ಪ ಆರಬೇಕು, ಬಿಸಿ ಇದ್ದಂಕ್ಲೆ ತೆಗಿಲಿಕ್ಕೆ ಹೋಗಬೇಡಿ. ನೋಡಿ, ಎಲ್ಲ ಪ್ಲೇಟ್ಗಳು ಚೆನ್ನಾಗಿ ಆರಿದೆ. ಈಗ ಒಂದು ಚಾಕುವಿನ ಸಹಾಯದಿಂದ ಅಥವಾ ಯಾವುದಾದ್ರೂ ಸ್ಪೂನು, ಚೂಪಾದ ವಸ್ತುವಿನಿಂದ ನೀವೇನು ಮಾಡಬೇಕಾಗತ್ತೆ, ಸುತ್ತಲೂ ಫಸ್ಟು ತೆಗ್ಕೊಳ್ಳಿ. ನೋಡಿ, 1-2 ಫಸ್ಟಿಗೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆಲ್ಲ ಬೇಗ ಆಗುತ್ತೆ. ಹಿಟ್ಟು ಚೆನ್ನಾಗಿ ಬೆಂದರೆ ಮಾತ್ರ ಹೇಳತ್ತದು. ನೀವು ಸುಮ್ಮನೆ ಗಡಿಬಿಡಿಲಿ ಯಾರೋ 2 ದಿನ ಹಾಕಿ ಮಾಡಿ ಅಂದರೆ ಬರಲ್ಲ ಅದಾಯ್ತಾ? ಮೈದಾ ಹಿಟ್ಟು ಅದೆಲ್ಲ ಏನು ಮಿಕ್ಸ್ ಮಾಡಬೇಡಿ. ಬರೀ ರೇಷನ್ ಅಕ್ಕಿಲೇ ನಿಮಗೆ ಚೆನ್ನಾಗಿ ಬರುತ್ತೆ ಹೊಯ್ಯ ಹಪ್ಪಳ. ನಮಗೂ ಬರ್ತಿರ್ಲಿಲ್ಲ, ನಮ್ಮ ಆಂಟಿ ಮಾಡೋದು ನೋಡಿ ನಾವು ಕಲಿತ್ಕೊಂಡ್ವಿ. ನೋಡಿ, ಎಷ್ಟು ನೀಟಾಗಿ ಮೇಲೆ ಹೇಳುತ್ತೆ. 1-2 ಹಪ್ಪಳ ನಿಮಗೆ ಮೊದಲು ಸ್ವಲ್ಪ ಜಾಗ್ರತೆ ವಹಿಸಿ ತೆಗಿಬೇಕಾಗತ್ತೆ. ನೋಡಿ, ಇದಕ್ಕೆ ಎಣ್ಣೆ ಹಚ್ಕೊಂಡು ನೀವು ತಿನ್ಬೋದು, ಎಣ್ಣೆ ತುಪ್ಪ. ಅವತ್ತು ಮಾತ್ರ ತಿನ್ನೋಕ್ಕಾಗೋದು ಆಯಿತಾ? ಮಾರನೇ ದಿವಸಕ್ಕೆಲ್ಲ ಅದು ಆಗಲ್ಲ, ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ನೀರುಳ್ಳಿ ಬೆರೆಸ್ಕೊಳ್ಳಿ. ನೋಡಿ, ಎಲ್ಲ ತಿನ್ನಕ್ಕೆ ಬೇಕಾಗಿರೋ ಅಷ್ಟು ಹಪ್ಪಳ ಮಾತ್ರ ನಾವು ನೀರುಳ್ಳಿ ಬೆರೆಸ್ಕೊಂಡು, ಕರಿಬೇವು ಬೆರೆಸ್ಕೊಂಡು, ಕೊತ್ತಂಬರಿ ಬೆರೆಸ್ಕೊಂಡು ಇಟ್ಕೊಳ್ಬೇಕು. ಅಷ್ಟಕ್ಕೂ ಬೆರೆಸ್ಬೇಡಿ. ಈಗ ಆಯ್ತಾ? ನೋಡ್ತಾ ಇದ್ದೀರಲ್ಲ, ನೀವು ಇದೇ ಥರ ನಿಧಾನಕ್ಕೆ ತಾಳ್ಮೆಯಿಂದ ಹೊಯ್ಯ ಹಪ್ಪಳನ ಮಾಡ್ಕೊಳ್ಬೇಕಾಗತ್ತೆ. ಆಯಿತಾ? ಆದಷ್ಟು ಬೆಳಗ್ಗೆನೇ ನೀವು
ಮಾಡಿ ಹೊಯ್ ಹಪ್ಪಳ ಮಾಡೋದಾದರೆ. ಮಧ್ಯಾಹ್ನ ಸಂಜೆಗೆಲ್ಲ ನೀವು ಇಟ್ಕೊಳ್ಬೇಡಿ ಆಯಿತಾ, ಕೆಲಸ ಸಹ ಆಗೋದಿಲ್ಲ. ನೋಡಿ ಹಳ್ಳಿ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಬೇಗನೆ ಬೆಳಗ್ಗೆ 5 ಗಂಟೆಗೆ ಎದ್ದು 8 ಗಂಟೆಗೆ ಎಲ್ಲ ಮುಗಿಸ್ಬಿಡ್ತಾರೆ. ಎಷ್ಟು ಕೆ ಜಿ, 5 ಕೆ ಜಿ 10 ಕೆ ಜಿ ಅಕ್ಕಿದಾದರೂ ಕೂಡ. ನೋಡಿ ನೀರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕಿದ್ದು ತಿನ್ನಲಿಕ್ಕಾಯಿತು. ಈಗ ಇದು ಇಷ್ಟು ಮಿಕ್ಕಿದೆ ಅಲ್ವಾ, ಇಷ್ಟು ತಿನ್ನೋಕ್ಕಾಗಲ್ಲ ನಮಗೆ ಆಯಿತಾ. ತುಂಬ ಜಾಸ್ತಿನೂ ತಿನ್ನಬಾರ್ದು ಇದನ್ನು. ನೋಡಿ ಇದಿಷ್ಟು ತಿನ್ನೋಕ್ಕೆ, ಇದಿಷ್ಟು ಕೂಡ ನಾವು ಒಣ ಹಾಕ್ಲಿಕ್ಕೆ ಉಪಯೋಗಿಸ್ತೀವಿ. ಒಣ ಹಾಕಿ ಇವತ್ತು ಒಂದು ದಿನಕ್ಕೆ ಇದೆಲ್ಲ ಒಣಗಿಬಿಡುತ್ತೆ. ನಾಳೆಗೆಲ್ಲ ಸ್ವಲ್ಪ ನೀವು ಬಿಸಿಲಿಗಿಟ್ಟು ತೆಕ್ಕೊಂಡ್ರೆ ನಿಮಗೆ 1 ತಿಂಗಳಿಗಾಗುವಷ್ಟು 2 ಕೆ ಜಿ ಹಪ್ಪಳದಿಂದ ನೀವು ಉಪಯೋಗಿಸ್ಬೋದು. ನೋಡಿ ಮತ್ತು ಇದನ್ನು ಪುನಃ ಅದೇ ಥರ ನೀವು ಎಲ್ಲ ಪ್ಲೇಟ್ಗಳನ್ನು ಸಿದ್ಧ ಮಾಡಿಕೊಂಡು ಅದೇ ಥರನೇ ನೀವೇನು ಮಾಡಬೇಕಾಗುತ್ತೆ, ಹಿಟ್ಟನ್ನು ಮತ್ತೆ ಇನ್ನೂ ನೀರು ಮಿಕ್ಸ್ ಮಾಡಬೇಡಿ ಆಯಿತಾ. ನೋಡಿ ಇದೇ ಹದದಲ್ಲಿ ನೀವು ಅದನ್ನು ಮಾಡ್ಕೊಳ್ತಾ ಹೋದರೆ ನೋಡಿ ಎಷ್ಟು ನೀಟಾಗಿ ತಟ್ಟೆ ಸ್ವಲ್ಪನೂ ಕೂಡ ಅಂಟೋದಿಲ್ಲ. ಮೊದಲು ಸ್ವಲ್ಪ ತೊಂದರೆ ಆಗುತ್ತೆ, 1-2 ಹಪ್ಪಳ ಹಾಳಾಗ್ಬೋದು, ಆಮೇಲಿಂದ ಎಲ್ಲ ಚೆನ್ನಾಗೇ ಬರುತ್ತೆ ಆಯಿತಾ. ಅದೇ ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟು ಚೆನ್ನಾಗಿ ಹೊಯ್ ಹಪ್ಪಳ ಬರುತ್ತೆ. ಡೈಲಿ ನೀವು ನೀಟಾಗಿ ತೊಳೆದು ಪುನಃ ಒಳ್ಳೆ ನೀರು ಹಾಕಿದರೆ ಏನು ಸ್ಮೆಲ್ ಬರೋದಿಲ್ಲ. ನೋಡಿ ಎಲ್ಲ ಹಪ್ಪಳ ಆಯ್ತು ನಮ್ಮದು. ಈಗ ಪ್ಲೈನಲ್ಲಿ ಏನು ಇಟ್ಕೊಂಡಿದ್ವಲ್ಲ ಅದು ಕೂಡ ಆಗ್ತಾಯಿದೆ. ನೋಡಿ ಪ್ಲೇಟಿಗೆ ಸ್ವಲ್ಪನೂ ಕೂಡ ಹತ್ತಿಲ್ಲ. ಪುನಃ ನೀವು ಎಣ್ಣೆ ಹಚ್ಚೋಂಥ ಅವಶ್ಯಕತೆ ಏನಿಲ್ಲ. ಕ್ಲೀನಾಗಿ ತೊಳ್ಕೊಳ್ಬೇಕು. ಬಟ್ಟೆ, ಒಂದು ಹಸಿ ಬಟ್ಟೆ, ಒಂದು ಒಣ ಬಟ್ಟೆ ಮಾಡ್ಕೊಳ್ಳಿ ಆಯಿತಾ. ಅದನ್ನು ನೋಡಿ ಇಷ್ಟು ಹಪ್ಪಳ ಆಯಿತು. ತಿನ್ನೋಕ್ಕೊಂದು 40 ಉಪಯೋಗಿಸಿದ್ದೀವೇನೋ, ಇದು ಒಣ ಹಾಕ್ಲಿಕ್ಕೆ ಒಂದು 50-60 ಆಗಿದೆ ಆಯಿತಾ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಎಲ್ಲೂ ಹೊರಗಡೆ ಸಿಗೋಲ್ಲ. ನೀವು ಮನೇಲಿ ಮಾಡ್ಕೊಳೋದಾದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹ ಮಾಡ್ಕೊಳ್ತೀರ. ನೋಡಿ ಒಂದು ಹಪ್ಪಳ ಮಾಡೋ ಜಾಗದಲ್ಲಿ ಅವರು 2 ಹಪ್ಪಳ ಮಾಡ್ತಾರೆ. ನೋಡಿ ಇಷ್ಟಿಷ್ಟು ದೊಡ್ಡದು ನೀವು ಕರೆದ್ರೆ ಇಡೀ ಬಾಣಲೆ ಎಲ್ಲ ತುಂಬೋಗುತ್ತೆ. ನೋಡಿ ನಾವು ಮಾಡಿದ್ದು ಒಂದು 50 ಹಪ್ಪಳ ಈ ಒಂದು ಡಬ್ಬಿಲಿ ಹಿಡ್ದಿದೆ. ಒಬ್ಬರೇ ಆದರೆ ಇಷ್ಟು ಮಾಡ್ಕೊಳ್ಬೋದು. 1 ತಿಂಗಳು ನೀವು ಹೇಗಾದರೂ ಕೂಡ ಇದನ್ನು ಉಪಯೋಗಿಸ್ಬೋದು. ಬೇಡ ಅಂದರೆ ನೀವು 1 ಕೆ ಜಿ ಕೂಡ ಮಾಡ್ಬೋದು. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.